ಏನು 13, 14, 15, 16, 17, 18, 19 ವಾರ್ಡ್ಗಳೇನಿದೆ, ವಾರ್ಡ್ ನಂಬರ್ಸು, ಇದರಲ್ಲಿ ಸುಮಾರು 8ರಿಂದ 10 ದಿವಸ ನೀರು ಬರೋಕ್ಕೆ 10 ದಿವಸ ಆಗ್ತಾ ಇದೆ, 8 ದಿವಸ. ಇದು ವಾಸ್ತವಾಂಶ ಅಲ್ವಾ? ತಗೊಳ್ಳಿ, ನೀವು ಕಣ್ಣಾರೆ ನೋಡಿ. ನೀವು ಏನು ರಿಜಿಸ್ಟರ್ಸ್ ಮೇಂಟೈನ್ ಮಾಡ್ತಾ ಇದ್ದೀರಾ ತೆಗೀರಿ. ನೀರಿದೆ ಅಂತ ಮಿನಿಸ್ಟರ್ ಸಾಹೇಬ್ ಹೇಳ್ತಾರೆ, 3 ದಿವಸಕ್ಕೆ ಒಂದ್ಸತಿ ನೀರು ಕೊಡ್ಬೋದು ಅಂತ. ಇದೇನು ನೀರು ಪ್ರಾಬ್ಲಮ್ ಇಲ್ಲ ಅಂತ ನೀರು ಬರ್ತಾ ಇದೆ. ಕೆಲವು ಕಡೆ ಇದೆ ನೀರು ಪ್ರಾಬ್ಲಮ್. ಯಾವ ಸರಿ ಹೋಗೋದು? ಒಂದು ಕಡೆ ನೀರು ಕೊಡೋದು, ಒಂದು ಕಡೆ ಉಪವಾಸ ಇಕ್ಕೋದು. ಭಕ್ತಳ್ಳಿ ಹಚ್ಕರೆ ನೀರು ಯಾಕೆ ನಮ್ಗೆ ಕೊಡಬಾರ್ದು? ಏನು ಭಿಕ್ಷೆ ಕೇಳಬೇಕು ನಿಮಗೆಲ್ಲ? ಕೆಲವು ಭಾಗದಲ್ಲಿ ಬರೋದು, ನಮ್ಮ ಭಾಗಕ್ಕೆ ಬರ್ತಾ ಇರೋದು. ಏನು ಗೋಪ್ಸಂದ್ರಕಾರ ರಿಪೇರಿ ಮಾಡಬೇಕು, ಎಷ್ಟು ವರ್ಷ ಬೇಕು? ಏನು ನಮಗೂ ಬೋಟಿಂಗ್, ನಮ್ಮ ಮಕ್ಕಳಿಗೆ ಏನಾರ ರಜೆಗಳು ಬಂದರೆ ಅಲ್ಲಿ ಬೋಟಿಂಗ್ ಮಾಡೋದು, ಬೋಟಿಂಗ್ ಮಾಡಿಸ್ತೀವಿ, ಕರ್ಕೊಂಡು ಹೋಗ್ತೀವಿ. ಪಾರ್ಕ್ ಮಾಡಿದ್ರೆ ವಾಕಿಂಗ್ ಮಾಡ್ಕೊಳ್ತೀವಿ. ಯಾಕೆ ಮಾಡಬಾರ್ದಾ? ಎಲ್ಲ ಡೆವಲಪ್ಮೆಂಟ್ ಬೇರೆ ಕಡೆನೇ ಬೇಕಾ? ಮಾಡ್ತಾ ಇರೋದು ನೀವು. ಮತ್ತೆ ಮಿಸ್ಗೈಡ್ ಮಾಡೋದಂತೆ. ಮಿಸ್ಗೈಡ್ ಮಾಡೋದು ನಾವಲ್ಲ. ಮಿಸ್ಗೈಡ್ ಮಾಡೋ ಅಂಥ ಹಿಸ್ಟ್ರಿ ನಮ್ಮಲ್ಲಿ ಇಲ್ಲ. ಏನಿದು ನೇರ ದಿಟ್ಟ ನಿರಾಧಾರ, ಜಗ್ಗೋದಿಲ್ಲ ಬಗ್ಗೋದಿಲ್ಲ ಯಾರಿಗೂ. ಇನ್ನೂ ಹೇಳ್ತಾ ಇದ್ದೀನಿ, ಅಷ್ಟು ಇಂಟ್ರೆಸ್ಟ್ ಇದ್ದರೆ ರಾಜಕೀಯದಲ್ಲಿ ನೀವು ರಾಜಕೀಯದಲ್ಲಿ ನಿಮಗೆ ಅಷ್ಟೊಂದು ಇಂಟ್ರೆಸ್ಟ್ ಇದ್ದರೆ ಫಸ್ಟು ರಾಜೀನಾಮೆ ಕೊಟ್ಬಿಟ್ಟು ಬನ್ನಿ, ಮತ್ತೆ ಮಾತಾಡೋಣ. ಸುಮ್ಮನೆ ಬಂದರೆ ಮೀಡಿಯಾ ಬಂದ ತಕ್ಷಣವೇ ಯಾರನ್ನ ಒಂದು ಹೂವಿನ ಹಾರ ಆದ ತಕ್ಷಣವೇ ಬಾಯಿ ಬಂದಂಗೆಲ್ಲ ಶುರು ಆಗಿಬಿಡೋದಲ್ಲ. ಸುಮಾರು ಇದ್ದಾರೆ ಅಧಿಕಾರಿಗಳು ಎಲ್ಲ ಈ ರೀತಿ ನಡ್ಕೊಂಡಲ್ವೇ? ಮೊನ್ನೆ ಏನಾಯಿತು, ಮಾಜಿ ಅಧ್ಯಕ್ಷರಾಗಿದ್ದರು ಸುಧಾದ ಶಿವಣ್ಣ ಅವರು ಎಷ್ಟು ರಂಪಾಟ ಮಾಡಿದ್ರಲ್ಲಿ ಹೋಗ್ಬಿಟ್ಟು ಒಬ್ಬ ಮಹಿಳೆ, ಕನಿಷ್ಠ ಒಬ್ಬ ಮಹಿಳೆ ಅಂತಲೂ ನಿಮಗೆ ಅರ್ಥ ಆಗಿಲ್ಲ. ಚಿಂತಾಮಣಿ ನಗರಕ್ಕೆ ಅವರು ಅಧ್ಯಕ್ಷರಾಗಿದ್ದು ಅದನ್ನು ನಿಮಗೆ ಜ್ಞಾನ ಇರಲಿಲ್ವಾ? ಮತ್ತೆ ಏನು ಮಾಡಿಬಿಟ್ರೆ, ಮತ್ತೆ ಮಾಡಿಬಿಡ್ತೀರ. ಮತ್ತೆ ಕನೆಕ್ಷನ್, ರೀಕನೆಕ್ಷನ್. ಇವ್ರಿಗೆ ಬೆಣ್ಣಾಗಬೇಕಷ್ಟೇ. ಇವ್ರು ಹೇಳಿದ್ ಕೇಳಬೇಕು. ಕಟ್ ಮಾಡಿರೋ ಅಂತ ಕನೆಕ್ಷನ್ ಮತ್ತೆ ಕನೆಕ್ಷನ್ ಹಾಕೋದು, ಮತ್ತೆ ಎತ್ಸೋದು, ಏನಿದೆಲ್ಲ ಹೇಳ್ಕೊಂಡು ಹೊಡೆದ್ರೆ ಒಂದಲ್ಲ ಎರಡಲ್ಲ ಜಾಸ್ತಿ ಮಾತಾಡ್ಬೋದು. ಮುಂದಿನ ದಿನ ನಾನು ಮಾತಾಡ್ತೀನಿ. ಸ್ವಲ್ಪ ನೀವು ಕಮಿಷನರ್ ಆಗಿರಿ, ಮುನ್ಸಿಪಲ್ ಕಮಿಷನರ್ ಆಗಿರಿ, MLA ಆಗೋಕ್ಕೆ ಹೋಗ್ಬೇಡ್ರಿ, ಅಥವಾ ಪೊಲೀಸ್ ಕಮಿಷನರ್ ಆಗೋಕ್ಕೆ ಹೋಗ್ಬೇಡ್ರಿ. ತಾವೇನಿದ್ರೂ ಬರೀ ಮುನ್ಸಿಪಲ್ ಕಮಿಷನರು, ಪಬ್ಲಿಕ್ ಸರ್ವೆಂಟು. ಚಿಂತಾಮಣಿ ನಗರಕ್ಕೆ ಎಷ್ಟು ಜನರು ಇದ್ದಾರೆ ಪಬ್ಲಿಕ್ಕು, ಅದಕ್ಕೆ ಸರ್ವೆಂಟ್ ಆಗಿದ್ದೀರಾ. ನಮ್ಮ ಟ್ಯಾಕ್ಸ್ ದುಡ್ಡಿನಲ್ಲಿ ನಿಮ್ಗೆ ಸಂಬಳಗಳು ಬರ್ತಾ ಇದೆ, ಅದನ್ನು ನಿಮ್ಮ ಜೀವನ ನಡೀತಾ ಇದೆ. ಅದು ಹಿತ್ತಿಮಿತಿಯಲ್ಲಿ ಇರಿ ಅಷ್ಟೇ.